ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ. ಅಧಿಕೃತವಾಗಿ ಈಗ ಉಲ್ಟಾ ಹೊಡೆದಿದ್ದಾನೆ. ಯಾವಾಗ ಹೊಡೆದಿದ್ದಾನೆ? ಸುಮಾರು 1 ತಿಂಗಳವರೆಗೆ ಜೈಲಿನಲ್ಲಿದ್ದ ನಂತರ ಈಗ ಉಲ್ಟಾ ಹೊಡೆದಿದ್ದಾನೆ. ಯಾವುದರ ಬಗ್ಗೆ ಉಲ್ಟಾ ಹೊಡೆದಿದ್ದಾನೆ ಅದನ್ನ ನೋಡೋಣ. ಅದರ ಜೊತೆಗೆ ನಿನ್ನೆ ಹೆಗ್ಗಡೆಯವರು ನಡೆಸಿದಂತಹ ಸುದ್ದಿಗೋಷ್ಠಿ, ಅದರ ವಿವರಗಳನ್ನ ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೆ. ಯಾವೆಲ್ಲ ಹೇಳಿಕೆಗಳನ್ನ ಕೊಟ್ಟರು ಅದನ್ನು ನಾವು ಹೇಗೆ ನೋಡಬಹುದು ಅಂತ. ಆ ಸುದ್ದಿಗೋಷ್ಠಿಯ ಮಾರನೇ ದಿನ ಈ ಚಿನ್ನಯ್ಯ ಉಲ್ಟಾ ಹೊಡೆದಿರೋದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅದನ್ನು ಸಹ ನೋಡೋಣ. ಮೊದಲಿಗೆ ಚಿನ್ನಯ್ಯ ಬಂದಿದ್ದು ಆತ ಒಬ್ಬ ಮುಸುಕುಧಾರಿಯಾಗಿ ಒಂದು ಬುರುಡೆಯನ್ನು ಹಿಡ್ಕೊಂಡು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ, ನಾನು ಸಾವಿರಾರು ಹೆಣಗಳನ್ನು ಹುತ್ತಿಟ್ಟಿದ್ದೀನಿ, ಅವರು ಕೊಟ್ಟ ಆಜ್ಞೆಯ ಮೇರೆಗೆ ನಾನು ಹುತ್ತಿಟ್ಟಿರುವಂತಹದ್ದು, ಬನ್ನಿ ತೋರಿಸ್ತೀನಿ ಎಲ್ಲ ಜಾಗಗಳನ್ನ, ಸ್ಯಾಂಪಲ್ಗೆ ಬುರುಡೆ ಇಟ್ಕೊಳ್ಳಿ ಅಂತ ಬುರುಡೆ ತಗೊಂಡು ಹೋಗಿದ್ದ. ಅದರ ಆಧಾರದ ಮೇಲೆ SIT ಕೂಡ ರಚನೆ ಆಯಿತು. ಅವನನ್ನ SIT ಅವರು ಎಲ್ಲ ಕಡೆ, ಅವನು ಹೇಳಿದ ಕಡೆ ಎಲ್ಲ ಉತ್ಖನನ ಮಾಡಿ ಒಂದಷ್ಟು ಹುಡುಕಾಟವನ್ನು ನಡೆಸಿದ್ರು, ಶೋಧ ಕಾರ್ಯವನ್ನು ನಡೆಸಿದ್ರು. 2 ಕಡೆ ಮಾತ್ರ ಒಂದು ಕಡೆ ಮೂಳೆಗಳು, ಒಂದು ಕಡೆ ಅಸ್ಥಿಪಂಜರ ಸಿಕ್ಕಿದೆ. ಅದು ಬಿಟ್ಟು ಬೇರೆ ಏನೂ ಸಿಕ್ಕಿರ್ಲಿಲ್ಲ. ಆಗಲೇ ಅವ್ರ ಮೇಲೆ ಅನುಮಾನಗಳು ಸಾಕಷ್ಟು ಮಟ್ಟದಲ್ಲಿ ಬಂದಿದ್ವು. ಆತ ನಿಜವಾಗ್ಲೂ ಸಹ ಏನಾದ್ರು ಡಬಲ್ ಗೇಮ್ ಆಡ್ತಿದ್ದಾನ, ಸರಿಯಾದ ಜಾಗಗಳನ್ನ ತೋರಿಸ್ತಿಲ್ವಾ ಅಂತ. ಆ ನಂತರ ಸುದ್ದಿಗಳು ಬಂತು. ಆತನನ್ನ ಅರೆಸ್ಟ್ ಮಾಡಿದ ನಂತರ ಅವನು ಉಲ್ಟಾ ಹೊಡೆದಿದ್ದಾನೆ, ಏನೋ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ, ಇದು ಷಡ್ಯಂತ್ರದ ಭಾಗ, ನನ್ನನ್ನು ಹೀಗೆ ಹೇಳು ಅಂತ ರೆಡಿ ಮಾಡಿ ಕಳಿಸಿದ್ರು ಅಂತೆಲ್ಲ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಬರ್ತಿತ್ತು. ಅದು ಅಧಿಕೃತ ಆಗಿರ್ಲಿಲ್ಲ. ನಿನ್ನೆ ಅದು ಅಧಿಕೃತ ಆಯಿತು. ಯಾಕೆಂದ್ರೆ ಆತ ಯಾವ ಹೇಳಿಕೆಗಳನ್ನ ಈ ಹಿಂದೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಕೊಟ್ಟಿದ್ನೋ ಆ ಹೇಳಿಕೆಗಳಿಗೆ ನಾನು ಬದ್ಧ ಆಗಿಲ್ಲ ಅನ್ನುವ ಹೇಳಿಕೆಯನ್ನ ನಿನ್ನೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದುಗಡೆ ಹೇಳಿದ್ದಾನೆ. ಅಲ್ಲಿಗೆ ಅವನು ಅಧಿಕೃತವಾಗಿ ಉಲ್ಟಾ ಹೊಡೆದಂಗಾಯ್ತು. ಆರಂಭದಲ್ಲಿ ಅವನು ಹೇಳಿದ ಯಾವ ವಿಚಾರಗಳಿಗೂ ನಾನೀಗ ಬದ್ಧ ಇಲ್ಲ ಅಂತ ಹೇಳಿದ್ದಾನೆ. ಯಾವ ವಿಚಾರಗಳು ಹೇಳಿದ್ದ? ಹೇಗೆಲ್ಲ ಹೆಣಗಳನ್ನ ಹೂಳ್ತಾ ಇದ್ದ, ಎಲ್ಲಿಂದ ಹೆಣಗಳು ಬರ್ತಿತ್ತು, ಪೋಸ್ಟ್ ಮಾರ್ಟಮ್ ಆಗ್ತಿತ್ತ ಇಲ್ವಾ, ಹೆಣ್ಣು ಮಕ್ಕಳು ಹೆಣಗಳು ಯಾವ ರೀತಿ ಬರ್ತಿತ್ತು, ಒಳ ಉಡುಪು ಇಲ್ಲದೇನೆ ಬರ್ತಿದ್ದಂತಹ ಹೆಣಗಳ ಬಗ್ಗೆ ಮಾತಾಡಿದ್ದ. ಆ ನಂತರ ಹೆಣ್ಣು ಮಕ್ಕಳು, ಯಾವ ಸಣ್ಣ ಸಣ್ಣ ಮಕ್ಕಳು ಬರ್ತಿತ್ತು, ಸ್ಕೂಲ್ ಬ್ಯಾಗು ಪುಸ್ತಕಗಳ ಸಮೇತವಾಗಿ ಹುತ್ತಿಟ್ಟಿದ್ರ ಬಗ್ಗೆ ಮಾತಾಡಿದ್ದ. ಸಾಕಷ್ಟು ವಿಚಾರಗಳನ್ನ ಆಗ ಹೇಳಿಕೆಯಲ್ಲಿ ಕೊಟ್ಟಿದ್ದ. ಅವೆಲ್ಲದರಿಂದ ಈಗ ಹಿಂದಕ್ಕೆ ಹೋಗ್ತಿದ್ದಾನೆ. ಆದರೆ ಆ ಸಂದರ್ಭಕ್ಕಿಂತ ಮೊದಲೇ 2 ವರ್ಷಗಳ ಹಿಂದೆ ಒಂದು ವಿಡಿಯೋ, 1 ವರ್ಷದ ಹಿಂದೆ ಒಂದು ವಿಡಿಯೋ ಅಂತ ಹೇಳಿಕೊಂಡು ಕಳೆದ 10-12 ದಿನಗಳಲ್ಲಿ 2 ವಿಡಿಯೋಗಳು ಲೀಕ್ ಆಗವು ಅಥವಾ ಬಿಡುಗಡೆಯಾದವು. ಅದು SITಗೆ ಅವನು ಬರೋದಕ್ಕಿಂತ ಮೊದಲಿನ ವಿಡಿಯೋಗಳು. ಅದರಲ್ಲಿಯೂ ಸಹ ಏನೆಲ್ಲ ಆತ SITಗೆ ಹೋಗುವ ಮೊದಲು ಅಥವಾ ಮೆಜಿಸ್ಟ್ರೇಟ್ ಮುಂದುಗಡೆ ಹೇಳಿದಾನೋ ಅದೆಲ್ಲವೂ ಸಹ ಆ ವಿಡಿಯೋಗಳಲ್ಲೂ ಮಾತಾಡಿದ್ದಾನೆ. ಆ ವಿಡಿಯೋಗಳಲ್ಲಿ ನಿರರ್ಗಳವಾಗಿ ಮಾತಾಡಿದ್ದಾನೆ. ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಅನುಮಾನಗಳಿಗೆ ಆಸ್ಪದ ಇಲ್ಲದೆ ಮಾತನಾಡಿದ್ದಾನೆ. ಈಗ ಅವತ್ತು ವಿಡಿಯೋದಲ್ಲಿ ಮಾತಾಡಿದ್ದನ್ನೇ ಮೆಜಿಸ್ಟ್ರೇಟ್ ಮುಂದೆ ಹೇಳಿದ ನಂತರ ಅವುಗಳಿಂದ ನಾನು ಹಿಂದಕ್ಕೆ ಹೋಗ್ತಿದ್ದೀನಿ ಅಂತ ಈಗ ಮತ್ತೆ ಮೆಜಿಸ್ಟ್ರೇಟ್ ಮುಂದೆ ಹೇಳಿರೋದು ಅನುಮಾನಗಳಿಗೆ ಸಾಕಷ್ಟು ಅವಕಾಶ ಮಾಡಿಕೊಡುತ್ತೆ. ಯಾಕೆ ಅಂತಂದ್ರೆ ಅವನು ಪೊಲೀಸ್ ಕಸ್ಟಡಿ, ಜೈಲು ಇದರಲ್ಲಿದ್ದಾನೆ. ಪೊಲೀಸ್ ಕಸ್ಟಡಿ ಮುಗಿದು ಜೈಲಲ್ಲೂ ಇದ್ದಾನೆ. ಸುಮಾರು 1 ತಿಂಗಳು ಜೈಲಲ್ಲಿ ಇದ್ದ ನಂತರ ಈಗ ತಾನು ತನ್ನ ಹಿಂದಿನ ಹೇಳಿಕೆಗಳಿಂದ ಹಿಂದಕ್ಕೆ ಹೋಗ್ತಿರೋದು ಅನುಮಾನಗಳಿಗೆ ಎಡೆ ಮಾಡಿ ಕೊಡುತ್ತೆ. ಯಾರ ಒತ್ತಡ, ಏನ್ ನಡೀತು, ಯಾಕೆ ಅವನು ಹಿಂದಕ್ಕೆ ಹೋಗ್ತಿದ್ದಾನೆ? ಹಾಗಾದ್ರೆ ಅವನು ಬಂದಿದ್ದು ಯಾಕೆ? ಬಂದಿದ್ದೇ ಷಡ್ಯಂತ್ರನ ಅಥವಾ ಈಗ ಷಡ್ಯಂತ್ರನ? ಎಲ್ಲವೂ ಸಹ ಈಗ ಗೊಂದಲಮಯವಾಗಿ ಇದೆ. ಆದರೆ ಒಂದಂತೂ ಕ್ಲಾರಿಟಿ ಇರುತ್ತೆ. ಅವನು ಈ ಹಿಂದೆ ಮೆಜಿಸ್ಟ್ರೇಟ್ ಮುಂದೆ ಕೊಟ್ಟ ಹೇಳಿಕೆಗಳು ಮತ್ತು ಇತ್ತೀಚೆಗೆ ಬಂದ ವಿಡಿಯೋಗಳು, 1.5 ವರ್ಷದ ಹಳೆಯ ವಿಡಿಯೋಗಳು, ಆ ಹೇಳಿಕೆಗಳಲ್ಲಿ ಸಾಮ್ಯತೆ ಇದೆ. ಸಾಮ್ಯತೆ ಇರೋದ್ರಿಂದ ಈಗ ಹಿಂದಕ್ಕೆ ಹೋಗ್ತಿದ್ದೀನಿ ಅನ್ನೋದ್ರ ಬಗ್ಗೆನೇ ಅನುಮಾನಗಳು ಮೂಡ್ತವೆ ಹೊರತು ಬೇರೆ ಏನು ಮೂಡೋಕ್ ಸಾಧ್ಯ ಇಲ್ಲ. ಆದ್ರೆ ಮಾಧ್ಯಮಗಳಿಗೆ ಹಾಗೆ ಮೂಡಲ್ಲ. ಅವು ದಿನ ಬೆಳಗಾದ್ರೆ ಅಲ್ಲಿ ನ್ಯಾಯ ಆಗಬಾರ್ದು, ಸತ್ಯ ಹೊರಗೆ ಬರಬಾರ್ದು, ನ್ಯಾಯ ಸಿಗಬಾರ್ದು. ಎಷ್ಟೇ ಹೆಣಗಳು ಬಿದ್ದಿದ್ರು ಸಹ ಅದನ್ನ ಹಂಗೆ ಮುಚ್ಚಿಬಿಡ್ಬೇಕು. SIT ತನಿಖೆನೇ ಆಗಬಾರ್ದು. ಯಾರು ಆರೋಪ ಮಾಡ್ತಿದ್ದಾರೆ, ಯಾರು ನ್ಯಾಯ ಕೇಳ್ತಿದ್ದಾರೆ, ಯಾರು ಸತ್ಯಾಂಶ ಹೊರಗೆ ತನ್ನಿ ಅಂತ ಬೇಡಿಕೆ ಇಡ್ತಿದ್ದಾರೆ, ಅವರನ್ನ ವಿಲನ್ ಮಾಡಿ ಅವರನ್ನ ಜೈಲಿಗೆ ಕಳಿಸ್ಬಿಟ್ರೆ ಅಲ್ಲಿಗೆ ನಾವು ಯಾರನ್ನ ರಕ್ಷಣೆ ಮಾಡ್ಬೇಕು ಅನ್ಕೊಂಡಿದ್ವೋ ಅವರನ್ನ ರಕ್ಷಣೆ ಮಾಡಬಹುದು ಅಂತ ಎಂಜಲು ಮಾಧ್ಯಮಗಳು ದಿನ ಬೆಳಗಾದ್ರೆ ಹೇಳ್ಕೊಂಡಿದ್ದಾವೆ. ಇದು ಹಬ್ಬ. ಈಗ ಇವನು ಯಾರು, ಚಿನ್ನಯ್ಯ, ಅಧಿಕೃತವಾಗಿ ಉಲ್ಟಾ ಹೊಡೆದಿರೋದು ಹಬ್ಬ. ಇರ್ಲಿ, ಅದೊಂದು ಕಡೆ. ಆದರೆ ಇದು ಯಾವುದಕ್ಕೆ ಲಿಂಕ್ ಮಾಡಬಹುದು ಅನ್ನೋದನ್ನ ತನಿಖೆಯಲ್ಲಿ SIT ಅವರು ಮಾಡ್ಕೊಳ್ತಾರೆ. ಆದ್ರೆ ನಿನ್ನೆ ತಾನೇ
ನಾನೊಂದು ವಿಡಿಯೋ ಮಾಡಿದ್ದೆ. ಯಾವುದರ ಬಗ್ಗೆ? ಮೊನ್ನೆ ವೀರೇಂದ್ರ ಹೆಗ್ಗಡೆಯವರು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನೆಲ್ಲ ಮಾತಾಡಿದ್ರು, ಯಾವ ವಿಚಾರಗಳನ್ನ ಮಾತಾಡಿದ್ರು ಅಂತ ನಿನ್ನೆ ವಿಡಿಯೋ ನೀವು ನೋಡಬಹುದು. ಅದರಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ತಮ್ಮನ್ನು ತಾವೇ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ. ಪ್ಲಸ್ ಧರ್ಮವನ್ನ ಮಧ್ಯದಲ್ಲಿ ತರ್ತಿದ್ದಾರೆ, ದೇವಸ್ಥಾನವನ್ನ ಮಧ್ಯದಲ್ಲಿ ತರ್ತಿದ್ದಾರೆ. ಆ ಮೂಲಕ ತಮ್ಮನ್ನ ತಾವು ಶೀಲ್ಡ್ ಮಾಡಿಕೊಳ್ಳುವಂತಹ, ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ದೇವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಧರ್ಮಸ್ಥಳ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನುವ ಮಟ್ಟಕ್ಕೆ ಅವರು ಆ ರೀತಿಯಲ್ಲಿ ಬಿಂಬಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಸಿದ್ಧಗಂಗಾ ಮಠ ಅವರನ್ನ ಪ್ರಸ್ತಾಪ ಮಾಡಿ ಅವರ ಸೇವೆಯನ್ನು ಇವರ ಸೇವೆಯನ್ನು ಒಂದೇ ಅನ್ನುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಹೇಳಿಕೊಳ್ಳುವಂತಹ, ಮತ್ತು ಆ ವ್ಯಕ್ತಿಯ ಪಕ್ಕದಲ್ಲಿ ಇವರು ನಿಂತುಕೊಳ್ಳುವಂತಹ, ಆ ಮಹಾನ್ ಚೇತನದ ಪಕ್ಕದಲ್ಲಿ ಇವರು ನಿಂತುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಇವರಾಗಿ ಇವರೇ ಮಾಡಿಕೊಂಡ್ರು. ಸ್ವಯಂ ವಿಜೃಂಭಣೆ ಅಂತಾರಲ್ಲ, ಆ ರೀತಿಯಾಗಿ ನಾನು ಧರ್ಮ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿದ್ದಕ್ಕೆ ನಾನು ಆರೋಗ್ಯವಾಗಿದ್ದೀನಿ ಅಂತೆಲ್ಲ ಏನೋ ಲಾಜಿಕ್ ಇಲ್ದಿರೋ ಏನೇನೋ ಮಾತಾಡಿದ್ರು. ಆ ಒಂದು ಪತ್ರಿಕಾಗೋಷ್ಠಿ ನಡೆದ ಮಾರನೇ ದಿನಾನೇ ಚಿನ್ನಯ್ಯ ಉಲ್ಟಾ ಹೊಡೆದಿರೋದಕ್ಕೂ ಅದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅನ್ನುವ ಅನುಮಾನಗಳು ಈಗ ಮೂಡಲೇಬೇಕಾಗತ್ತೆ. ಪ್ರತಿಯೊಂದು ಘಟನೆಗೂ ಸಹ ಇಲ್ಲಿ ಒಂದಕ್ಕೊಂದು ಲಿಂಕ್ ಆಗ್ತಾನೆ ಹೋಗಬೇಕಾಗತ್ತೆ. ಯಾಕೆ ಮೊನ್ನೆನೆ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು, ಯಾವಾಗ್ಲೂ ಮಾಡದೇ ಇರುವಂತಹ ಸುದ್ದಿಗೋಷ್ಠಿ. ಯೂಶುವಲ್ ಆಗಿ ಹೆಗಡೆ ಅವರು ಒಂದು ವಿಡಿಯೋ ಮಾಡಿ ಅದನ್ನ ಎಲ್ಲ ಪತ್ರಿಕೆಗಳಿಗೂ ಕಳಿಸೋದು ಅಥವಾ ಮಾಧ್ಯಮಗಳಿಗೂ ಕಳಿಸೋದು ಮಾಡ್ತಾರೆ, ಅಥವಾ ಒಂದು ವಾಹಿನಿಗೆ ಸಂದರ್ಶನದ ರೂಪದಲ್ಲಿ ತಮ್ಮ ಮಾತುಗಳನ್ನ, ತಮ್ಮ ಸಂದೇಶವನ್ನ ಕೊಡ್ತಾರೆ. ಅದು ಎಲ್ಲ ಕಡೆಗೂ ಹೋಗುತ್ತೆ. ಆದ್ರೆ ನನ್ನ ಗಮನದಲ್ಲಿರುವಂತೆ ಯಾವತ್ತೂ ಸಹ ಎಲ್ಲ ಮಾಧ್ಯಮಗಳನ್ನು ಕರೆದು ಸುದ್ದಿಗೋಷ್ಠಿ ಅಂತ ಮಾಡಿರ್ಲಿಲ್ಲ. ಮೊನ್ನೆ ಮಾಡಿದ್ರು. ಯಾವಾಗ? ಮೊನ್ನೆ ಅದರ ಮಾರನೇ ದಿನಾನೇ ಚಿನ್ನಯ್ಯನ ಉಲ್ಟಾ ಹೊಡೆಯುವ ಹೇಳಿಕೆ ಬರುವುದಕ್ಕೆ ಒಂದು ದಿನ ಮೊದಲು. ಸೊ ಅದು ಸಹ ಅನುಮಾನಗಳಿಗೆ ಸಾಕಷ್ಟು ಎಡೆ ಮಾಡಿಕೊಡುತ್ತೆ. ಅದೇನೇ ಇರಲಿ, ಇಡೀ ಪ್ರಕರಣ SIT ತನಿಖೆ ಮಾಡ್ತಾ ಇದೆ. ತನಿಖೆ ಅಂತೂ ಮುಂದುವರಿಯುತ್ತೆ ಅಂತ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಸಚಿವ ಸಂಪುಟದ ಸಂದರ್ಭದಲ್ಲಿ, ಮೊನ್ನೆ ನಡೆದ ಸಚಿವ ಸಂಪುಟದ ಸಂದರ್ಭದಲ್ಲಿ ಒಂದಷ್ಟು ಒತ್ತಡ ಬಂತು ಸಿದ್ದರಾಮಯ್ಯನವರ ಮೇಲೆ. SITಯನ್ನ ಮುಗಿಸಿಬಿಡಬೇಕು ಅಥವಾ ನಿಲ್ಲಿಸ್ಬಿಡ್ಬೇಕು, ಅದನ್ನ CIDಗೋ ನಾರ್ಮಲ್ ಪೊಲೀಸರಿಗೋ ಕೊಟ್ಬಿಡ್ಬೇಕು, SITಯವರು ಬೇಡ ಸಾಕು ಅನ್ನುವಂತಹ ಯೋಚನೆಗಳು ಅಥವಾ ಒತ್ತಡಗಳು ಸಂಪುಟ ಸಭೆಯಲ್ಲಿ ಬಂತು ಕೆಲವು ಮಂತ್ರಿಗಳಿಂದ. ಅದನ್ನು ಮೆಟ್ಟಿ ನಿಂತು ಅದನ್ನು ನಿರಾಕರಿಸಿ ಸಿದ್ದರಾಮಯ್ಯನವರು ಇಲ್ಲ SIT ಮುಂದುವರಿಸ್ಕೊಂಡು ಹೋಗ್ಲಿ ಅನ್ನುವಂತಹ ರೀತಿಯಾಗಿ ಮಾತಾಡಿ ಒಪ್ಪಿಸಿದ್ರು ಅನ್ನುವಂತಹ ಮಾಹಿತಿಯನ್ನು ಸಹ ನಿನ್ನೆ ಹಂಚಿಕೊಂಡಿದ್ದೆ. ಸೊ ಅದು ಇರೋದ್ರಿಂದ ಅದೊಂದು ಗ್ಯಾರಂಟಿ ಇದೆ, ಸದ್ಯಕ್ಕಂತೂ SIT ಮುಂದುವರಿಸ್ಕೊಂಡು ಹೋಗುತ್ತೆ. ಇವರು ಏನೆಲ್ಲ ಮಾಡಿದ್ರು ಸಹ, ಎಂಜಲು ಮಾಧ್ಯಮಗಳು ಎಷ್ಟು ಸುಳ್ಳು ಬಿತ್ತುವಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರುಚುವಂತಹ ಪ್ರಯತ್ನಗಳು ನಡೆಸಿದ್ರು ಸಹ ಸತ್ಯ ಒಂದಲ್ಲ ಒಂದು ರೀತಿ ಹೊರಗಡೆ ಬಂದೇ ಬರುತ್ತೆ. ಯಾರು ಉಲ್ಟಾ ಹೊಡೆದ್ರು, ಯಾರು ಸೀದಾ ನಡೆದ್ರು, ಸತ್ಯ ಹೊರಗಡೆ ಬಂದೇ ಬರುತ್ತೆ. ಅದು ಯಾವ ಕಡೆಗೆ ಸತ್ಯ ಆದ್ರೂ ಆಗಿರಬಹುದು. ನಿಜವಾಗ್ಲೂ ಷಡ್ಯಂತ್ರನೇ ಆಗಿದ್ರೆ, ಷಡ್ಯಂತ್ರಧಾರರು ಯಾರ್ಯಾರಿದ್ದಾರೆ, ಷಡ್ಯಂತ್ರ ಯಾರು ಮಾಡಿದ್ದಾರೆ, ಅದು ಪ್ರೂವ್ ಆದ್ರೆ ಅವರಿಗೆ ಶಿಕ್ಷೆ ಆಗ್ಲಿ, ಕಠಿಣ ಶಿಕ್ಷೆ. ಇಲ್ಲದೆ ಹೋದ್ರೆ ಯಾರು ತಪ್ಪು ಮಾಡಿದಾರೋ, ಅಷ್ಟು ಸಾವುಗಳಿಗೆ ಯಾರು ಕಾರಣ ಆಗಿದಾರೋ, ಯಾರು ಅದಕ್ಕೆ ಹೊಣೆಗಾರರು, ಅವ್ರಿಗೆ ಶಿಕ್ಷೆ ಆಗ್ಲಿ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಲಿ, ಸತ್ಯ ಹೊರಗಡೆ ಬರ್ಲಿ, SIT ನಿಷ್ಪಕ್ಷಪಾತವಾಗಿ ಒಂದು ತನಿಖೆಯನ್ನ ಮುಗಿಸ್ಲಿ. ಆ ನಂತರವೇ ಸಹ ಹೇಳಬಹುದೇ ಹೊರತು ಈ ಎಂಜಲು ಮಾಧ್ಯಮಗಳ ರೀತಿಯಲ್ಲಿ ಏನೂ ನಡೆದಿಲ್ಲ. ಹಾಗಾದ್ರೆ ಆ ಹೆಣಗಳೆಲ್ಲ ಎಲ್ಲಿಂದ ಬಂತು? ಆ ಪ್ರಶ್ನೆಗೆ ಮಾತ್ರ ಇವ್ರ ಹತ್ರ ಉತ್ತರ ಇಲ್ಲ. ಅದು ಕೇಳೋದೇ ಇಲ್ಲ. ಹೆಣ ಸಿಕ್ಕಿದ್ರ ಬಗ್ಗೆ ಮಾತಾಡಲ್ಲ. ಅದೇ ಅವರಿಗೆ ಎಂಜಲ್ ಕಾಸು ಬರ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಅದೇ ಸಾಕ್ಷಿ. ಇಲ್ಲದೆ ಹೋದ್ರೆ ಆ ಹೆಣಗಳು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಆದ್ರೂ ಮಾತಾಡ್ಬೇಕಲ್ಲ. ಹಾಗಾದ್ರೆ ಹೆಣ ಹೇಗೆ ಬಂತು, ಯಾಕೆ ಹೂತಾಕೋರು? ID ಕಾರ್ಡ್ ಇದ್ರೂ ಸಹ ಅವರ ಕುಟುಂಬಸ್ಥರನ್ನ ಕಾಂಟ್ಯಾಕ್ಟ್ ಮಾಡದೆ ಇವ್ರು ಯಾಕೆ ಹೂತ ಹಾಕಿದ್ರು? ಯಾರು ಹೂತ ಹಾಕೋರು? ಯಾರ ಆದೇಶದ ಮೇರೆಗೆ ಹೂತ ಹಾಕಿದ್ರು? ಏನಾಗಿ ಸತ್ತೋದ್ರು? ಕೊಲೆ ಆಯ್ತಾ? ಆತ್ಮಹತ್ಯೆ ಮಾಡ್ಕೊಂಡ್ರ? ನೀರಲ್ಲಿ ಮುಳುಗದ್ರ? ಇನ್ನೇನಾಯ್ತು? ಎಲ್ಲವೂ ಹೊರಗಡೆ ಬರ್ಬೇಕು. ಎಲ್ಲವೂ ಹೊರಗಡೆ ಬರ್ಬೇಕು ಅಂದ್ರೆ SIT ತನಿಖೆ ಪೂರ್ಣಗೊಳ್ಳಬೇಕು. ಅಲ್ಲಿಯವರೆಗೆ ಸತ್ಯ ಹೊರಗಡೆ ಬಂದಿದೆ ಅಂತ ಹೇಳಲಿಕ್ಕಾಗಲ್ಲ. ಚಿನ್ನಯ್ಯ ಈಗ ಉಲ್ಟಾ ಹೊಡೆದಿರೋದು ಮಾತ್ರ ಅಧಿಕೃತ ಆಗಿದೆ. ಅದು ಒಂದು ಮಟ್ಟಕ್ಕೆ ಹಿನ್ನಡೆ ಆಗಬಹುದು ಹೋರಾಟಗಾರರಿಗೆ ಅಥವಾ ನ್ಯಾಯವನ್ನ ನಿರೀಕ್ಷೆ ಮಾಡ್ತಿರುವವರಿಗೆ. ಆದ್ರೆ ಮುಂದಿನ ದಿನಗಳಲ್ಲಿ SIT ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಸೊ ವೇಟ್ ಅಂಡ್ ವಾಚ್ ಅಷ್ಟೇ. ಇಷ್ಟು ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳು. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.